ಬರ ಏನು ಕರ್ನಾಟಕ ಎದುರಿಸ್ತಾ ಇದೆ, ಅದನ್ನ ನಿಭಾಯಿಸುವಲ್ಲಿ ಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಿ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಎಲ್ಲ ಕಡೆನೂ ಕೂಡ ವಾಸ್ತವಾಂಶ ಏನಿದೆ, ಬರದ ವಾಸ್ತವಾಂಶ ಏನಿದೆ, ಸರ್ಕಾರ ಯಾವ ರೀತಿ ನಿದ್ದೆ ಮಾಡ್ತಿದೆ, ರೈತರಿಗಾಗ್ಲಿ ಜನರಿಗಾಗ್ಲಿ ಸಾಮಾನ್ಯ ಮನುಷ್ಯರಿಗೆ ಇವತ್ತು ಸರ್ಕಾರ ಬರದ ಒಂದು ಸನ್ನಿವೇಶದಲ್ಲಿ ಸ್ಪಂದಿಸ್ತಿಲ್ಲ ಅಂತ ನಾವೆಲ್ಲ ಅಂಕಿಅಂಶಗಳನ್ನು ತಗೊಂಡು ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆಗೂ ಕೂಡ ಇವತ್ತು ಒಂದು ಮಾಧ್ಯಮಕ್ಕೆ ನಾವು ಅಂಕಿಅಂಶಗಳನ್ನು ಹೇಳ್ತಾ ಇದ್ದೀನಿ. ಈ ಸರ್ಕಾರವನ್ನು ನಾವು ಧಿಕ್ಕರಿಸ್ತಾ ಇದ್ದೀವಿ. ಬರವನ್ನ ನಿಭಾಯಿಸುವಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪೂರ್ಣವಾಗಿ ವಿಫಲವಾಗಿದೆ. ರಾಜ್ಯದ ರೈತರನ್ನ ಕೈ ಬಿಟ್ಟಿದ್ದಾರೆ. ರಾಜ್ಯದ ಸಾಮಾನ್ಯ ಜನರು ಕೂಡ ಇವತ್ತು ಕುಡಿಯ ನೀರನ್ನು ಕೊಡಕ್ಕಾಗಲ್ಲ, ನೀರಿಗೆ ಯೋಗ್ಯತೆ ಇಲ್ಲದೆ ರಾಜ್ಯ ಸರ್ಕಾರ ವಿಫಲ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಬಿಜೆಪಿ ಇವತ್ತು ಈ ಒಂದು ರಾಜ್ಯ ಸರ್ಕಾರವನ್ನು ಧಿಕ್ಕರಿಸುತ್ತಾ ಸಾಮಾನ್ಯ ಜನರಿಗೆ ಇವತ್ತು ಮತ್ತು ರೈತರಿಗೆ ಇವತ್ತು ಸರ್ಕಾರ ಬರೋ ದಿವಸಗಳಲ್ಲಿ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಇನ್ನೂ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಈ ಪ್ರೆಸ್ ಮೀಟಿನ ಮುಖ್ಯ ಅಂಶವನ್ನ ಹೇಳ್ತಾ ಅದನ್ನ ಮುಂದುವರಿಸ್ತಾ ನಮ್ಮ ಶಿವಪ್ರಸಾದ್ ಅವರು ಬ್ಯಾಟರಿಗೆ ಈ ವಾತಾವರಣವನ್ನ ಪತ್ರಿಕಾಗೋಷ್ಠಿಯನ್ನ ರಸ್ತೆನಲ್ಲೂ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಚುನಾವಣೆ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಅಥವಾ ರೈತ ಮೋರ್ಚಾ ಇವತ್ತು ರಸ್ತೆಗೆ ಬಂದು ಜನಗಳನ್ನ ಬೀದಿಗೆ ತರುವಂಥ ಕೆಲಸವನ್ನು ಇವತ್ತು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯ ಇವತ್ತು ಬರಗಾಲದ ಬೇಗುದಿನಲ್ಲಿ ಬೇಯ್ತಾ ಇದೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಉದ್ದೇಶ ಒಂದೇ ಆಗಿದೆ, ಈ ಚುನಾವಣೆಯನ್ನು ಗೆಲ್ಲಬೇಕು, ಚುನಾವಣೆಯನ್ನು ಗೆಲ್ಲಕ್ಕೆ ಏನ್ ಬೇಕೋ ಅದನ್ನು ಮಾಡಬೇಕು ಅನ್ನೋಂಥ ಆತುರದಲ್ಲಿದ್ದಾರೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇಡೀ ಆಡಳಿತ ವ್ಯವಸ್ಥೆಯನ್ನು ಬೆಂಗಳೂರು ಗ್ರಾಮಾಂತರಕ್ಕಾಗಿ ರಾಜ್ಯದ ಜಲಸಂಪನ್ಮೂಲ ಸಚಿವರು ಕೂಡ ಅವರು ರಾಜ್ಯದ ಯಾವುದೇ ರೈತರ ಬಡವರ ಯಾವುದೇ ಸಮಸ್ಯೆಗೆ ಸ್ಪಂದಿಸ್ತಾ ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇಡೀ ಆಡಳಿತ ವ್ಯವಸ್ಥೆಯನ್ನು ತಗೊಂಡು ಅಲ್ಲಿ ಕೂತಿದ್ದಾರೆ ಚುನಾವಣೆಗೋಸ್ಕರ. ಇವತ್ತು ನಮಗೆಲ್ಲ ಗೊತ್ತಿದೆ, ಬೆಂಗಳೂರಿನಲ್ಲಿ ಇವತ್ತು ಇದೇ ಪ್ರಥಮ ಬಾರಿಗೆ ಇತಿಹಾಸದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕತ್ತು ಮುಚ್ಚಿ ತಮಿಳುನಾಡಿಗೆ ನೀರು ಬಿಟ್ಟಂತ ಪರಿಣಾಮ ಇವತ್ತು ಕಾವೇರಿನಲ್ಲಿ ನೀರಿಲ್ಲ, ಹೇಮಾವತಿನಲ್ಲಿ ನೀರಿಲ್ಲ, ಕಳೆದ ವರ್ಷ ಸರಿಯಾಗಿ ಮಳೆ ಆಗಲಿಲ್ಲ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದಂಗೆ ನೂರಾರು ಹಳ್ಳಿಗಳಲ್ಲಿ ಇವತ್ತು ಕುಡಿಯೋಕ್ಕೆ ನೀರಿಲ್ಲ, ನೀರಿನ ಅಭಾವ ತಲೆದೋರ್ತಾ ಇದೆ. ಇವತ್ತು ಮೇವಿನ ಅಭಾವ ತಲೆದೋರ್ತಾ ಇದೆ. ಇವತ್ತು ಗ್ರಾಮಗಳಲ್ಲಿ ಕುಡಿಲಿಕ್ಕೂ ನೀರಿಲ್ಲ, ಬೋರ್ವೆಲ್ಗಳು ಬತ್ತುತ್ತಾ ಇದೆ. ನಾನು ಬೆಳಗ್ಗೆ ಜಿಲ್ಲಾಧಿಕಾರಿಗಳು ಮತ್ತು ಹೆಚ್ಚುವರಿ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದಾಗ ಅವ್ರು ಯಾವುದೇ ಅಂಕಿಅಂಶನ ಕೊಡ್ಲಿಕ್ಕೆ ತಯಾರಿಲ್ಲ. ಯಾಕೆಂದ್ರೆ ಯಾವುದೇ ದುಡ್ಡು ಬಂದಿಲ್ಲ. ಒಂದು 15 ಕೋಟಿ ರೂಪಾಯಿ ಕೊಡ್ತಾರೆ, ನಾವು ಅದರಲ್ಲಿ ಬರ ನಿರ್ವಹಣೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳ್ತಾರೆ. ಅದು ಕೊಡ್ತಾರೆ, ಬಂದಿದೆಯಾ ಬಂದಿಲ್ಲ ಸರಿಯಾದ ಅಂಕಿಅಂಶ ಕೊಡ್ತಾ ಇಲ್ಲ. ಇವತ್ತು ತಕ್ಷಣ ಒಂದು ವ್ಯವಸ್ಥೆ ಆಗಬೇಕು ಅಂತಂದ್ರೆ ಅಧಿಕಾರಿಗಳು ತಯಾರಿಲ್ಲ. ಅಧಿಕಾರಿಗಳು ಮಾನಸಿಕವಾಗಿ ರೈತರ ಬಡವರ ಸಂಕಷ್ಟಕ್ಕೆ ಸ್ಪಂದಿಸುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಅಧಿಕಾರಿಗಳು ಮತ್ತು ರೈತರು ಇಬ್ಬರೂ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಇವತ್ತು ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ಒಂದು ಕಡೆ ಬರ, ಒಂದು ಕಡೆ ನೀರಿನ ಸಮಸ್ಯೆ, ಮತ್ತೊಂದು ಕಡೆ ಜಲಕ್ಷಾಮ, ಬೋರ್ವೆಲ್ಗಳು ಬತ್ತಿ ಹೋಗ್ತಾ ಇದೆ, ಮತ್ತೊಂದು ಕಡೆ ತೆಂಗು ಬೆಳೆಗಾರ ಇವತ್ತು ಸಂಕಷ್ಟಕ್ಕೆ ಸಿಕ್ಕಿದ್ದಾನೆ, ಸರಿಯಾದಂಥ ಬೆಲೆ ಇಲ್ಲ. ಈ ರಾಜ್ಯದಲ್ಲಿ 59,000 ನೋಂದಣಿ ಆಗಿದ್ರು ಕೂಡ ಈ ಕ್ಷಣದವರೆಗೂ ಕೊಬ್ಬರಿ ಖರೀದಿ ಆಗ್ತಾ ಇಲ್ಲ, ಅಂಗಡಿ APMC ಓಪನ್ ಆಗ್ತಾ ಇಲ್ಲ. ಇವತ್ತು ಸಾಯಂಕಾಲ ನಾವು ಸಭೆ ಕರೆದು ಸಾಗಾಟ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೃಷಿ ಮಾರಾಟ ಮಂಡಳಿಯ ಸಭೆಯನ್ನು ಕರೆದಿದ್ದೀವಿ ಅಂತ ಹೇಳ್ತಾರೆ. ಅದು ನಿಶ್ಚಿತ ಇಲ್ಲ. ಇವತ್ತು 8,000 ರೂಪಾಯಿಗೆ ಕೊಬ್ಬರಿಯನ್ನು ಮಾರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಮ್ಮ ಜಿಲ್ಲೆಯ ರೈತರಿಗೆ ಬಂದೋದಿದೆ. ಇವತ್ತು ಈ ಸರ್ಕಾರ ಬಂದ ಮೇಲೆ 800 ಜನ ರೈತರು ಆತ್ಮಹತ್ಯೆ. ಎಷ್ಟು ಭೀಕರವಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಅಂತಂದ್ರೆ, ಒಂದ್ ಕಡೆ ಭೀಕರ ಬರ, ಮತ್ತೊಂದು ಕಡೆ ನಾನು ತೆಗೆದುಕೊಂಡಿರ್ತಕ್ಕಂಥ ಸಾಲ ತೀರಿಸಲಿಕ್ಕಾಗದೆ ಕಳೆದ 8 ರೈತ ಆತ್ಮಹತ್ಯೆ ಬರುವಂತ ಇದೆ. ಸರ್ಕಾರ ಕನಿಷ್ಠ ಅವರ ಪರವಾಗಿ ಕಾಂಗ್ರೆಸ್ ಬಂದು 8 ತಿಂಗಳಲ್ಲಿ 200 ಜನನ 800 ಜನ ಆತ್ಮಹತ್ಯೆ ಆಗಿದೆ. ಎಷ್ಟು ಸರ್? 800 ಜನ, 800 ರಾಜ್ಯದಲ್ಲಿ ಹೇಳಿ. 800 ಜನ ಆತ್ಮಹತ್ಯೆ ಆಗಿದೆ. ಜೊತೆಗೆ ಇಲ್ಲಿ ತನಕ ಸರ್ಕಾರ ಆಗಲಿ, ಸಂಬಂಧಪಟ್ಟ ಸಚಿವರಾಗಲಿ
ಆ ರೈತರನ್ನ, ಆ ಕುಟುಂಬಗಳನ್ನ ಭೇಟಿ ಮಾಡಿ ಸಾಂತ್ವನ ಹೇಳ್ತಕ್ಕಂಥ ಕೂಡ ಪುರುಸೊತ್ತಿಲ್ಲದೆ ಇರ್ತಕ್ಕಂಥ ಸರ್ಕಾರ. ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ರೈತರು ಒಂದು ಕಡೆ ಆದ್ರೆ, ಆ ಕುಟುಂಬಗಳ ಸಾಂತ್ವನ ಹೇಳ್ತಾ ಇರ್ತಕ್ಕಂಥ ಒಂದು ಕಡೆ ಆದ್ರೆ, ಈ ಭೀಕರ ಬರವನ್ನ ಎದುರಿಸ್ತಾ ಅಂತರ್ಜಲ ಕುಸಿತಾ ಇದೆ, ದನಕರುಗಳಿಗೆ ಮೇವಿಲ್ಲ. ಅದೇ ರೀತಿ ತಾನು ಬೆಳೆದಿರ್ತಕ್ಕಂಥ ತೋಟಗಾರಿಕೆ ಬೆಳೆಗಳು ಅಂತರ್ಜಲ ಕುಸಿತಿರೋದಿಲ್ಲ. ಬೋರ್ವೆಲ್ಗಳು 60% ಬೋರ್ವೆಲ್ಗಳು ಇವತ್ತು ಬಂದು ಹೋಗ್ತಾ ಇದೆ. ಅವರ ಬೆಳೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಆಗದೆ ಇರ್ತಕ್ಕಂಥ ಹೀನಾಯ ಪರಿಸ್ಥಿತಿ ಅಲ್ಲಿದೆ. ಸರ್ಕಾರ ಏನು ಬರ ಘೋಷಣೆ ಮಾಡಿದ್ರು, ಇಡೀ ರಾಜ್ಯದ ಎಲ್ಲ ತಾಲೂಕು ಬರ ತಾಲೂಕುಗಳನ್ನು ಘೋಷಣೆ ಮಾಡಿದ್ರು. ಆದ್ರೆ ಕನಿಷ್ಠ ರೈತರ 3 ತಿಂಗಳು ಲೇಟ್ ಆಗಿ ಘೋಷಣೆ ಮಾಡಿದ್ರು. ಆಗ ಆ ಪರಿಹಾರವನ್ನ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಸರ್ಕಾರ ಇದ್ದಾಗ ಅತಿವೃಷ್ಟಿಗೆ ತೊಂದರೆ ಆದಂತ ಬೆಳೆ ಹಾನಿ ಪರಿಹಾರವನ್ನು ತಕ್ಷಣ ನಾವು ಸರ್ಕಾರ ರೈತರ ಖಾತೆಗೆ ಡಿಬಿಟಿ ಮುಖಾಂತರ ನೇರವಾಗಿ ಅವರು ವರ್ಗಾವಣೆ ಮಾಡಿದ್ದಾರೆ. ಅಂತಂದ್ರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಇದಂತ ಒಂದು ಯುದ್ಧೋಪಾದಿಯಲ್ಲಿ ರೈತರ ಆ ಇದಕ್ಕೆ ಸ್ಪಂದಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರ ಮೇಲಿದೆ. ಆದ್ರೆ ಯಾವುದೋ ರೀತಿಯಲ್ಲಿ ಈ ರೈತರ ಮೇಲೆ ಯಾಕೋ ಏನೋ ಗೊತ್ತಿಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ದ್ವೇಷ ಸಾಧಿಸ್ತಾ ಇದೆ ಅಂತಕ್ಕಂಥ ರೀತಿಯಲ್ಲಿ ಅದರ ನಡವಳಿಕೆ ಇದೆ. ಒಂದು ಕಡೆ ರೈತರು ಆತ್ಮಹತ್ಯೆ ಆಗ್ತಾ ಇದೆ, ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅಂತರ್ಜಲ ಕುಸಿದಿದೆ, ಕುಡಿಯಕ್ಕೆ ನೀರಿಲ್ಲ. ಬೋರ್ವೆಲ್ಗಳನ್ನ ಕೊಡಿಸ್ಲಿಕ್ಕೆ ದುಡ್ಡಿಲ್ಲ. ಮೊನ್ನೆ KDP ಸಭೆಯಲ್ಲಿ ನೀವು ನೋಡಿದ್ರು, ಅನೇಕ ಜನ 25 ಲಕ್ಷ ಒಂದು ತಾಲೂಕು ಕೊಡ್ತೀವಿ ಅಂತ ಹೇಳಿದ್ರೆ, ಮತ್ತೆ ಹೊಸ ಬೋರ್ವೆಲ್ಗಳನ್ನು ಇಡಲಿಕ್ಕೆ ಅವಕಾಶ ಇಲ್ಲ ಅಂತಾರೆ, ರಿಬೋರ್ ಮಾಡಬೇಕು ಅಂತಾರೆ. ಯಾವ ರೀತಿ ಕಾಂಗ್ರೆಸ್ ಶಾಸಕರೇ ಅದನ್ನ ಅವ್ರನ್ನ ಒಪ್ಪುತ್ತಾ ಇರಲಿಲ್ಲ. 136 ಜನ ರಾಜ್ಯದಲ್ಲಿ ಶಾಸಕರು ಇರ್ತಾರೆ, ಕಾಂಗ್ರೆಸ್ ಶಾಸಕರು. ಜನಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ? ಆ ಎಲ್ಲಾ ತಾಲೂಕುಗಳು ಇವತ್ತು ಭೀಕರ ಬರವನ್ನು ಎದುರಿಸ್ತಾ ಇದೆ. ಆ ಜನರ ಭಾವನೆಗಳು ಅರ್ಥ ಆಗ್ತಾ ಇರುವ ಅಂತಕ್ಕಂಥದ್ದನ್ನು 25 ಲಕ್ಷದಲ್ಲಿ ಏನ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ? ಮುಂದೆ ಗೋಶಾಲೆಗಳು ತೆಗಿಬೇಕು, ಈ ಪಾವಡಬೇಕು, ಇದೆ ಮಾಡಿಲ್ಲ. ಜಪಾನಂದ ಸ್ವಾಮೀಜಿಯವರು ಅದನ್ನು ಮೇವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕ್ಯೂ ಬರ್ತಾ ಇದೆ ಸರ್. ಸಾವಿರಾರು ಸಂಖ್ಯೆಯಲ್ಲಿ ಪಾಪ ರೈತರು ಬಂದು ಕಾವು ಕಾಯ್ತಾ ಇದ್ದಾರೆ. ಅಂದ್ರೆ ಈ ಸರ್ಕಾರ ಒಬ್ಬ ಸ್ವಾಮೀಜಿ ಅವರ ತನ್ನ ಜವಾಬ್ದಾರಿ ಅಂತ ಕೆಲಸ ಮಾಡ್ತಾ ಇದೆ. ಸರ್ಕಾರ ಜವಾಬ್ದಾರಿ ಇಲ್ವಾ? ಆ ದನಕರುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ಸರ್ಕಾರದಲ್ವಾ? ಅಪ್ಪಿತಪ್ಪಿ ಕೆಲವೇ ದಿನಗಳಲ್ಲಿ ನೀವು ತಕ್ಷಣ ಮೇವನ್ನು ಕೊಡ್ಲಿಕ್ಕೆ ಆಗಲ್ಲ. ಮೇವು ಸಂಗ್ರಹಣೆ ಆಗಬೇಕು, ಮೇವು ಬೆಳಿಬೇಕು. ಏನು ನೀರಾವರಿ ರೈತರಿಗೆ ಮೇವಿನ ಹುಲ್ಲ ಬೀಜವನ್ನ ಬಿತ್ತನೆಗಳನ್ನು ಕೊಡಬೇಕು. ಇನ್ನು 3 ತಿಂಗಳನ್ನ ಈಗಿನ ಪ್ರಿಪರೇಷನ್ ಏನಾಗ್ತಾ ಇದೆ? ಯಾವ ಮಂತ್ರಿ ತಾಲೂಕುಗಳು ಹೋಗ್ತಾ ಇದ್ದಾರೆ? ಯಾವ ಮಂತ್ರಿಗಳು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ? ಆ ಮುಂದಿನ ಸಮಸ್ಯೆ ಎದುರಿಸಲಿಕ್ಕೆ ಪೂರಕವಾಗಿರ್ತಕ್ಕಂಥ ಯೋಜನೆಗಳೇನಿದೆ ನಿಮ್ಮ ಹತ್ರ? ಅಂದ್ರೆ ಯಾವ ರೀತಿ ಇದನ್ನು ಮುಂಬರ್ತಕ್ಕಂಥ ದಿನಗಳನ್ನ ಎಷ್ಟು ಭಯಂಕರವಾಗಿ ಕಾಣ್ತಾ ಇದ್ದಾವೆ ಅಂತಂದ್ರೆ, ಈ ಸರ್ಕಾರ ಯಾವ ಇಂಥ ಬೇಜವಾಬ್ದಾರಿ ನಿರ್ಲಕ್ಷ್ಯ ಸರ್ಕಾರ ಇಲ್ಲಿ ತನಕ ನೋಡಿಲ್ಲ. ಆ ರೀತಿ ಬೇಜವಾಬ್ದಾರಿ ವರ್ತನೆ ಮಾಡ್ತಾ ಇದೆ. ಒಂದು ಕಡೆ ಮಾಡ್ತದೆ ಬಿಜೆಪಿ ಸರ್ಕಾರ. ಏನು ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ 6,000 ಕೊಡ್ತಾ ಇದ್ರು ವರ್ಷಕ್ಕೆ. ಯಡಿಯೂರಪ್ಪ ಅವರು 6,000 ಕೊಡ್ತಾ ಇದ್ರು 2 ಕಂತುಗಳಲ್ಲಿ. ಅದನ್ನು ಕಡಿತಗೊಳಿಸಿದ್ರು ನೀವು. ರೈತರ ಮಕ್ಕಳಿಗೆ ಅವರ ಇವತ್ತು ತುಂಬಾ ಕಷ್ಟ ಆಗ್ತಾ ಇದೆ. ಅವ್ರ ಮಕ್ಕಳನ್ನು ಓದಿಸ್ಲಿಕ್ಕೆ ಆಗ್ತಾ ಇಲ್ಲ. ಕನಿಷ್ಠ ಒಂದು ಸ್ಕಾಲರ್ಶಿಪ್ ಆಗಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಘೋಷಣೆ ಮಾಡಿದ್ರೆ ಅದನ್ನು ತಡೆದ್ರೆ ನೀವು, ಅದೇ ನಿಮ್ಮ ಉದ್ದೇಶ ಏನು? ರೈತರ ಭಾವನೆಗಳಿಗೆ ಸ್ಪಂದಿಸುವಂತ ನೈತಿಕತೆ ನಿಮ್ಗಿಲ್ವಾ? ಅಥವಾ ರೈತರಿಗೆ ಬೇಕಾಗಿಲ್ವಾ? ಯಾಕೆ ಇಷ್ಟು ದ್ವೇಷ ಮಾಡ್ತಾ ಇದ್ದಾರೆ ರೈತರು ನೀವು?